ಪರಮ ಪವಿತ್ರವಾದಂತಹ ಶ್ರಾವಣ ಮಾಸದ ಮುಕ್ತಾಯದ ಕೊನೆಯ ದಿನ ಇವತ್ತು. ಅಮಾವಾಸ್ಯೆ, ಶ್ರಾವಣದ ಕೊನೆಯ ದಿನ, ವಿಶೇಷವಾಗಿ ಶನಿವಾರ ಬಂದಿದೆ. ಈ ನಾಡಿನಾದ್ಯಂತ, ಈ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಭಗವಂತ ಶನೇಶ್ವರನ ಸನ್ನಿಧಾನ ಇದ್ದಾವೋ ಅಲ್ಲೆಲ್ಲ ಕಡೆ ವಿಶೇಷವಾದ ಪೂಜೆ, ಅನ್ನದಾನ, ಕಥಾಶ್ರವಣ, ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ಒಂದು ಕಡೆ ಪೂಜೆ ನಡೆದ್ರೆ, ಒಂದು ಹೋಮ ನಡೆದ್ರೆ ಅಲ್ಲಿ ಆ ದೇವಸ್ಥಾನಕ್ಕೆ ಬಂದವ್ರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತಲ್ಲ, ಸರ್ವೇ ಜನಾಹ ಸುಖಿನೋ ಭವಂತು. ದೇವಸ್ಥಾನಕ್ಕೆ ಬಂದಿರ್ಬೋದು, ಅಲ್ಲೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೋದು, ಇಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಎಲ್ರಿಗೂ ಒಳ್ಳೇದಾಗ್ಲಿ, ದೇವ್ರ ನಂಬರ್ಗೂ ಒಳ್ಳೇದಾಗ್ಲಿ, ದೇವ್ರ ಬೈಕ ಓಡಾಡ್ರಿಗೂ ಒಳ್ಳೇದಾಗ್ಲಿ. ಅವ್ರ ಬೈತಾರೆ ಬಿಟ್ಬಿಡೋಕಾದದ. ಒಂದ್ ಮನೇಲಿ ಒಬ್ಬ ತಾಯಿಗೆ 5 ಜನ ಮಕ್ಕಳು ಇರ್ತಾರೆ. ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಒಬ್ಬ ಮೇಷ್ಟ್ರು, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು. ಇನ್ನೊಬ್ಬ ಮಾತ್ರ ಒಂದ್ ದಿನಕ್ಕೊಬ್ಬರ ಜೊತೆ ಜಗಳ ಆಡ್ತಾನೆ. ಪುಣ್ಯಾತ್ಮ ಕುಡಿದ್ಬಿಟ್ಟು ಎಲ್ರನ್ಗೂ ಜಗಳ. ಆ 4 ಜನ ಮಕ್ಕಳು ಬಂಗಾರದಂಗೆ ಬದುಕ್ತಾವ್ರೆ, ಇವನೊಬ್ಬ ಮಾತ್ರ ಕುಡ್ಕೊಂಡು ನಿಂತವನೆ. ಯಾರು ಹೆಣ್ಣು ಬೇರೆ ಕೊಟ್ಟಿಲ್ಲ, ಒಂದು ವಾರ ಆದ್ರೂ ಮನೆಗೆ ಬರುವಂಗಿಲ್ಲ. ಮನೇಲಿ ತೆಂಗಿನಕಾಯಿನೇ ಕದ್ದು ಬಿಡುದು, ಮನೇಲಿ ಮಿಕ್ಸಿನೇ ಕದ್ಕೋ ಮಾರ್ಕ ಕೊಡುದು ಅಂತ ಪುಣ್ಯಾತ್ಮ. ಇಷ್ಟೆಲ್ಲ ಮಾಡ್ದಲ್ವ ಮಗ. ಎತ್ತವ್ವ ಇದ್ಲ ಅವ್ರವ್ವ, ಹೋಗಿ ಕೇಳ್ಬೇಕು ಅವಳ. ಅವ್ವ, 5 ಜನ ಮಕ್ಕಳು, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಒಬ್ಬ ಮೇಷ್ಟ್ರು, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು, ಇನ್ನೊಬ್ಬ ಕುಡ್ಕೊಂಡು ಊರಲ್ಲಿ ಬಿದ್ದವನೇ. ಈ 5 ಮಕ್ಕಳಲ್ಲಿ ನಿನಗೆ ಯಾರು ಕಂಡ್ರೆ ಪ್ರೀತಿ ಅಂತ ಕೇಳಿ ಹೇಳ್ತಾಳೆ. ಆ ಕೊನೆನ ಕಂಡ್ರೆ ಕಣ್ ಮಗ ಅಂತಾಳೆ. ಯಾಕೆ? ಅವರೇನೋ ಸರೋದ್ರು, ಇವನ್ ಸರೋಲ್ ಇಲ್ವಲ್ಲ, ಅದಕ್ಕೆ ಅವನೇ ಹೊಸಿ ಜವಾಬ್ದಾರ ನೋಡ್ಕೋಬೇಕನ್ನಪ್ಪ ನಾನು. ಹಂಗೆ ಭಗವಂತನು ಬೈಕ ಓಡೋರ್ನೇ ಚೆನ್ನಾಗಿ ನೋಡ್ಕತಾನ. ಅವನು ಹೊಸಿಯ ಹಾಳಾಗೋಯ್ತಂತ ತಡಿಯಪ್ಪ ನೋಡ್ಕಮ್ಮ. ನಾನಾರುವೆ ಓದಿಯೇನೋ ಬೈಕಳು, ಆಯ್ತು ಬಾರೋ ಕಂದ, ನನ್ನ ಕಂದ ಬಾರೋ ಬೈಕಳು ಆತೆಗೆ ಅಂತ. ಅದಕ್ಕೆ ನಾವು ಯಾರೋ ಬೈತಾರೆ ದೇವ್ರನ್ನ, ಅವ್ರು ನಂಬಿಲ್ಲ ಅಂತೆಲ್ಲ ಅವ್ರನ್ನ ವಿರೋಧ ಮಾಡಕ್ಕೆ ಹೋಗ್ಬಾರ್ದು. ಅದು ಅವರವರ ಭಾವನೆ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಜನ್ನೂರು ವಸೂರು ಸಾಮಾನ್ಯವಲ್ಲ. 59ನೇ ವರ್ಷದ ಶ್ರಾವಣ ಮಾಸದ ಪೂಜೆ. ಅಲ್ಲಿರ್ತಕ್ಕಂಥ ತಾರೆ ಮರ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಪ್ರಾಚೀನವಾದದ್ದು, ಎಷ್ಟು ವರ್ಷದಿಂದ ಸ್ವಾಮಿ ಮಾದೇಗೌಡರು ಪ್ರಥಮವಾಗಿ, ತದನಂತರದಲ್ಲಿ ಪುಟ್ಟರಾಜುರವರು, ಇದೀಗ ಸೂರ್ಯಕುಮಾರ್ ಸ್ವಾಮಿಯವರು. ಆ ಸ್ವಾಮಿ ಸೇವೆ ಮಾಡ್ತಾ ಬಂದ ಭಕ್ತರಿಗೆ ಒಂದೆರಡು ಒಳ್ಳೆ ನುಡಿ ಹೇಳುತ್ತಾ ಭಕ್ತರ ಮನಸ್ಸು ಸಮಾಧಾನವಾಗಬೇಕು. ಭಕ್ತಿ ಅನ್ನೋದು ಮೌಢ್ಯತೆ ಏನಲ್ಲ. ಏನೋ ಭಗವಂತನ ನಮ್ ಬರ್ತಾರೆ, ಅಪ್ಪ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೇಳ್ತಾರೆ. ಆ ಭಗವಂತ ಮೈ ಮೇಲೆ ಬಂದೇನೋ ನಾನು ಇದೀನ ಕಂದ ಒಳ್ಳೇದಾಗತ್ತೆ, ಸಾಕಿಷ್ಟು. ಎಷ್ಟೋ ಧೈರ್ಯ, ನಾವು ಊರೊಳಗೆ 100 ಜನ ಹೇಳಿದ್ರು ಅಷ್ಟು ಧೈರ್ಯ ಬರೋದಿಲ್ಲ ಮನ್ಸಿಗೆ. ಆ ಭಗವಂತ ಮಾತು ಕೊಟ್ಟ ಅಂತ ಬಂದ್ಬಿಡ್ತದೆ ಧೈರ್ಯ. ಭಗವಂತ ಹೇಳೋನೆ ಒಳ್ಳೇದಾಗ್ತದೆ ಅಂತ. ಆ ಸ್ಥೈರ್ಯಕ್ಕೆ ದೇವ್ರು ಬೇಕಾಗಿರೋದು. ಕೊಡಿ. ರಾಜ ವಿಕ್ರಮ ಗುರುವಿನ ವಿಚಾರವನ್ನು ಕೇಳದ. ಮತ್ತೊಬ್ಬ ಪಂಡಿತನೇ ಹೇಳ್ತಿದ್ದಾನಪ್ಪ, ಬರೀ ಬಲ ಇದ್ರೆ ಆಗೋದಿಲ್ಲ, ದೆಸೆ ಬೇಕು ಮನುಷ್ಯನಿಗೆ, ದೆಸೆ. ಆ ದೆಸೆ ತಂದು ಕೊಡೋನೊಬ್ಬ ಇದ್ದಾನ ಕಡೆಯ. ಯಾರು? ಶುಕ್ರನೆಂಬುವನವನು ವಿಕ್ರಮರಾಯ ಕೇಳೋ, ಶುಕ್ರನೆಂಬುವನವನು ವಿಕ್ರಮರಾಯ ಕೇಳೋ, ಸಾಕಾರ ದೈತ್ಯರಿಗೆ ಆಗಿತಾನೇನೋ ಶುಕ್ರನೆಂಬುವನವನು. ಕಿಮಕುಂದಂ ಋಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಉಘೇನ್ನೆ. ಶುಕ್ರದೇವ ಅಂದ್ರೆ ದೆಸೆ ತಂದು ಕೊಡೋನು ಅಂತ ನಾವು ಅನ್ಕೊಂಡಿರ್ತೀವಿ. ಈ ತಿಂಗಳು ಅವೆಲ್ಲ ಬೆಳೆ ಎಲ್ಲ ಮಾರಾಟ ಮಾಡಿ ಎಲ್ಲ ಆದ್ರೆ ಒಂದು 5,000 ಲಾಭ ಸಿಗ್ತದೆ ಅಂತ. ಏನು ಅವತ್ತು ಅವನಿಗೆ ಗ್ರಾಚಾರ ಮಾರ್ಕೆಟ್ಗೆ ಹೋದ್ರೆ ಬೆಲೆ 3 ಪಟ್ಟು ಹೆಚ್ಚಾಗದೆ 15,000 ಲಾಭ ಬಂತು. ಅದನ್ನೇನಂತಾರೆ, ಅಲ್ಲ ಕಡೆ ನೆನೆ ಮಾರ್ಕ ಬಂದೆ 5,000, ಇವತ್ತು 15,000 ಆಗೋದಿಲ್ಲ ಅಂದ್ರೆ ಏನ್ ಮಾಡಿಯಪ್ಪ ಅವ್ನ ದೆಸೆ ಚೆನ್ನಾಗದೆ ಅಂತಾರೆ. ಆ ದೆಸೆ ಕೊಡೋನು ಯಾರು ಅಂದ್ರೆ ಅವನೇ ಶುಕ್ರದೇವ. ಶುಕ್ರನ ಒಲಿಮೆ ಇದ್ರೆ 1-2 ದ್ವಿಗುಣವಾಗ್ತದೆ, ಬದುಕು ಪಾವನವಾಗ್ತದೆ. ದೆಸೆ ತಂದೀವ ಶುಕ್ರದೇವ ಅನ್ನುವಾಗ ಮತ್ತೊಬ್ಬ ಪಂಡಿತನೆದ್ದು ಹೇಳ್ತಿದ್ದಾನು, ಸ್ವಾಮಿ ಸಪ್ತಮ ಗ್ರಹವಾದಂತಹ ಶನೇಶ್ವರನ ವಿಚಾರವನ್ನು ಹೇಳಬೇಕು ಕೇಳಿ. ಅಯ್ಯ, ನಾನು ಆ ಭಗವಂತನ ವಿಚಾರವನ್ನು ನಿನಗೆ ಹೇಳಬೇಕು ಅಂತ ಬಂದಿದ್ದೇನೆ. ಆದರೆ
ಬರುವ ದಾರಿಯಿಂದ ಮೊದಲುಗೊಂಡು ಇಲ್ಲಿಗೆ ಬರುವ ತನಕ ಬರೀ ಅಪಶಕುನವನ್ನೇ ನೋಡದೆ ಎಡಗಣ್ಣು ಅದುರಿತು. ಕೆಟ್ಟ ಶಕುನಗಳು ಗೋಚರವಾದವು. ಯಾವುದೋ ಅವ್ಯಕ್ತವಾದ ಶಕ್ತಿ, ಅದೃಶ್ಯವಾದ ಶಕ್ತಿ ನನ್ನನ್ನು ಮಾತನಾಡದಂತೆ ತಡೆಯುತ್ತಿದೆ ಎಂದು ಇಲ್ಲದ ಭಯವೊಂದು ನನ್ನನ್ನು ಆವರಿಸಿದೆ. ಆ ಗ್ರಹದ ವಿಚಾರವನ್ನು ಹೇಳಬೇಕೋ ಬೇಡಬೇಕೋ ಅನ್ನುವಂತ ಚಿಂತೆಗೊಳಗಾಗಿದ್ದೆ. ವಿಕ್ರಮರಾಜ್ ಹೇಳ್ತಿದ್ದಾನೆ, ಏನ್ ಸ್ವಾಮಿ, ಇದುವರೆಗೂ 6 ಗ್ರಹಗಳನ್ನು ಪೂಜೆ ಮಾಡಿದ್ದೇವೆ, ಒಂದು ಗ್ರಹವನ್ನ ಬಿಟ್ಟು ಮುಂದಕ್ಕೆ ಹೋಗೋದು ಸರಿಗೆ? ಹೇಳಿ ಸ್ವಾಮಿ, ಯಾವ ಗ್ರಹ ಅದು? ಅವನ ವಿಚಾರ ಏನು? ಅಯ್ಯ, ಹಾಗಾದ್ರೆ ಒಂದು ಕಾರ್ಯ ಮಾಡು. ಈಗ ಕೇವಲ ಮಂತ್ರೋಚ್ಚಾರಣೆ ಮಾಡ್ತೀನಿ, ಮಂತ್ರ ಹೇಳ್ತೀನಿ, ನೀನು ಪೂಜೆ ಮಾಡು. ಮಿಕ್ಕುಳಿದ ಗ್ರಹಗಳನ್ನ ವಿಚಾರವನ್ನ ತಿಳ್ಕೊ. ತದನಂತರದಲ್ಲಿ ನನ್ನ ಮನಸ್ಸು ಒಪ್ಪಿದರೆ ಆ ವಿಚಾರ ಹೇಳುತ್ತೇನೆ. ಆಗಲಿ, ಹೇಳಿ ಸ್ವಾಮಿ. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಘ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರೋ. ಶನಿದೇವರ ಪಾದಕ್ಕೆ ಗೋವಿಂದ. ಶನೇಶ್ವರನ ಪೂಜೆ ಮಾಡಿದ್ರು. ಮತ್ತೊಬ್ಬ ಪಂಡಿತ ಎದ್ದು ಹೇಳ್ತಿದ್ದಾನಪ್ಪ, 8 ಮತ್ತು 9ನೇ ಗ್ರಹಗಳಿದ್ದಾವೆ, ರಾಹುಕೇತುಗಳು ಅಂತೇಳಿ. ಆ 2 ಗ್ರಹಗಳನ್ನ ಜೊತೆಯಲ್ಲಿ ಪೂಜೆ ಮಾಡಬೇಕು. ವಾಡಿಕೆ ಅದು. ಪೂಜೆ ಮಾಡ್ತೀಯಪ್ಪ? ಹೇಳಿ ಸ್ವಾಮಿ, ಮಾಡೋಣ. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು, ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು, ಬಹುಬಾಧೆ ನರರಿಗೆ ಪಡಿಸುವರವರು. ರಾಹು ಚಂದ್ರನ ಪಿಡಿದು ಕಾಡೋದು ಕೇಳು, ಕೇತು ಸೂರ್ಯನ ಪಿಡಿದು ಬಾಧೆ ಪಡಿಸೋದು. ರಾಹು ಕೇತುಗಳೆಂಬೋ ರಕ್ಕಸ ಗ್ರಹಗಳು, ಕೇಳೋ ಮಹಾನುಭಾವ. ಅರ್ಧಕಾಯಂ ಮಹಾವೀರ್ಯಂ ಚಂದಾದಿತ್ಯ ವಿವರ್ಧನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ. ಫಲಸಾ ಪುಷ್ಪಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಉಘೇನ್ನಿ. ಅಯ್ಯ, ದೇವತೆಗಳು ಮತ್ತು ರಕ್ಕಸರು ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆಯಲು ಸುಖವಾಗಿ ಜಗಳ ಮಾಡ್ತಾ ಇದ್ರು. ಮಹಾವಿಷ್ಣು ಇಬ್ಬರಿಗೂ ಸಮನಾಗಿ ಅಮೃತ ಹಂಚುತ್ತೇನೆ ಅಂತೇಳಿ 2 ಸಾಲಲ್ಲಿ ಕುಳ್ಳಿಸ್ತ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು. ಮೊದಲು ದೇವತೆಗಳಿಗೆ ಅಮೃತವನ್ನು ಬಡಿಸ್ತಾ ಇದ್ದ. ಆದ್ರೆ ರಕ್ಕಸರ ಗುಂಪಲ್ಲಿ ಕುಳಿತ ರಾಕ್ಷಸನೊಬ್ಬ, ಸಿಂಹಿಕೆಯ ಮಗ, ಓಹೋ ನಮಗೆ ದೇವತೆಗಳು ಮೋಸ ಮಾಡ್ತಾರೆ, ಅಮೃತ ಕೊಡೋದಿಲ್ಲ ಅನ್ನೋ ಅನುಮಾನದಿಂದ ಅವನು ದೇವತೆಗಳಂತೆ ವೇಷ ತೊಟ್ಟು ಬಂದು ದೇವತೆಗಳ ಸಾಲಲ್ಲಿ ಕುಳಿತ. ಮಹಾವಿಷ್ಣು ಎಲ್ಲರಿಗೂ ಬಡಿಸುವಂತೆ ಅಮೃತವನ್ನು ಅವನ ಕೈಗೆ ಬಡಿಸಿದಾಕ್ಷಣ ಆ ರಕ್ಕಸ ಅಮೃತವನ್ನ ಪಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸೂರ್ಯಚಂದ್ರರು ಕೂಗಿದ್ರಪ್ಪ, ಅವನು ರಾಕ್ಷಸ ಅಮೃತ ಕೊಡಬೇಡ ಅಂದ್ರು. ಕೊಟ್ಟಾಗಿದೆ, ಕುಡಿದು ಬಿಡ್ತಾನ ಅಮೃತ. ಏನ್ ಮಾಡೋದು? ಕೈಯಲ್ಲಿದ್ದ ಸಟ್ಟುಗವನ್ನೇ ಸುದರ್ಶನ ಚಕ್ರ ಮಾಡಿ ಅವನ ಶಿರಚ್ಛೇದನ ಮಾಡಿದ. ತಲೆ ಕತ್ತರಿಸ್ತ ಮಹಾವಿಷ್ಣು. ಆದ್ರೇನು ಬಂತು ಪ್ರಯೋಜನ? ಅಮೃತ ಕುಡಿದು ಬಿಟ್ಟಿದ್ದ ಅವನು. ತಲೆ ಕತ್ತರಿಸಿದ್ರು ಜೀವ ಹೋಗ್ತಿಲ್ಲ. ತಲೆಗೂ ಜೀವ ಇದೆ, ದೇಹಕ್ಕೂ ಜೀವ ಇದೆ. ಏನ್ ಮಾಡೋದು? ಕೊನೆಗೆ ರಾಹು ಕೇತುಗಳು ಅಂತ, ತಲೆಯನ್ನ ರಾಹು, ದೇಹವನ್ನ ಕೇತು ನಾಮಕರಣ ಮಾಡಿದ್ರು. ಆ ರಾಹು ಕೇತುಗಳು ಮಾನವನ ಜನ್ಮರಾಶಿಗೆ ಸಂಕಟ ತಂದೊಡ್ಡಿದ್ರು. ಅಲ್ಪ ಕಾಲದಂತ ಸಂತೋಷವನ್ನು ಕೊಡ್ತಾವ ಸ್ವಾಮಿ. ಅದಕ್ಕೆ ರಾಹು ಕೇತುಗಳು ಶ್ರೇಷ್ಠ ಸಂತೋಷ. ವಿಕ್ರಮರಾಜ ಆದಿತ್ಯಾದಿ ನವಗ್ರಹಗಳನ್ನೆಲ್ಲವನ್ನು ಪೂಜೆ ಮಾಡ್ದ. 9 ಗ್ರಹವನ್ನು ಪೂಜೆ ಮಾಡ್ದ. ಆ 9 ನವಗ್ರಹಗಳ ಪೂಜಾ ಕಾರ್ಯಕ್ರಮದ ಫಲ ಇವತ್ತು ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ, ಜನ್ನೂರು, ಹೊಸೂರು, ಅಕ್ಕಪಕ್ಕದ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ಸರ್ವ ಭಕ್ತವೃಂದಕ್ಕೆ ಆದಿತ್ಯಾದಿ ನವಗ್ರಹಗಳ ಫಲವು ಕೂಡ ಪರಿಪೂರ್ಣವಾಗಿ ದಕ್ಕಲಿ ಅಂತೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ. ತದನಂತರದಲ್ಲಿ ವಿಕ್ರಮರಾಜ ಕೇಳುತ್ತಿದ್ದಾನೆ, ಪಂಡಿತೋತ್ತಮ, ಎಲ್ಲಾ ಗ್ರಹಗಳ ವಿಚಾರವನ್ನೇನೋ ಕೇಳದ್ನಲ್ಲಪ್ಪ, ಆದ್ರೆ ಅದ್ಯಾವುದೋ ಒಂದು ಗ್ರಹ ಮಧ್ಯದಲ್ಲಿ ನೀನು ಯಾಕೋ ಹೇಳೋಕ್ಕಾಗ್ತಿಲ್ಲ, ಭಯ ಆಗ್ತಿದೆ ಅಂದೆಲ್ಲ. ಯಾವ್ದಪ್ಪ ಆ ಗ್ರಹ?
ಹೇಳೋದಕ್ಕೆ ಎಷ್ಟು ಭಯ ಅಂದಮೇಲೆ ಅವನೆಂತ ಮಹಾನುಭಾವ ಅವನು, ಅದ್ಯಾರು ಸ್ವಲ್ಪ ಹೇಳು ಅಂದವನು. ಅದಕ್ಕೆ ಇವನು ಹೇಳ್ತಿದ್ದಾನಪ್ಪ, ತಾಳ್ಮೆಯಿಂದ ಕೇಳು. ಶನಿಯ ಮಹಿಮೆಯ ಪೇಳುವೆನಯ್ಯ ಆಲಿಸುರಾಯ ವಿಕ್ರಮ ನೀನು. ಶನಿಯ ಮಹಿಮೆಯ ಪೇಳುವೆನಯ್ಯ ಆಲಿಸುರಾಯ ವಿಕ್ರಮ ನೀನು. ಕಲಿಯುಗಕ್ಕೆ ಅಧಿದೈವನು ತಾನು ಖಗವಾಹನ ಶನಿದೇವನು. ಕಲಿಯುಗಕ್ಕೆ ಅಧಿದೈವನವನು ಖಗವಾಹನ ಶನಿದೇವನು. ಹುಟ್ಟುತ್ತ ತಂದೆಗೆ ಕಷ್ಟವ ಕೊಟ್ಟ ಮಹಾನುಭಾವ ಶನಿದೇವ. ಗುರುವನ ಕಾಡಿ ನೇಣು ಗಂಬಕ್ಕೆ ನಿಲ್ಲಿಸಿದಂತ ದೇವನೀವ. ಶನಿಯ ಮಹಿಮೆಯ ಪೇಳುವೆನೋ ಲಾಲಿಸುರಾಯ ವಿಕ್ರಮನೇ. ಜಗದೊಳಾರು ಇಲ್ಲದ ಶಕ್ತಿ ಇರುವ ಈ ಮಹಾನುಭಾವ. ಓಂ ಛಾಯಾತನಯ ವಿದ್ಮಹೇ ಸೂರ್ಯನಂದನಾಯ ಧೀಮಹೇ ತನ್ನೋ ನೀಲವರ್ಣ ಪ್ರಚೋದಯಾತ್ ಶನಿದೇವ ಪ್ರಚೋದಯಾತ್. ಸೂರ್ಯನ ಪತ್ನಿಯಾದಂಥ ಸೌಜ್ಞಾದೇವಿ ಯಮ, ಯಮುನೆ, ಮನೋನು ಅಂತ 3 ಮಕ್ಕಳಿದ್ರೊಳಗೆ. ಈ ಸೂರ್ಯನ ದೇಹದಿಂದ ಬರುವಂತ ಶಾಖವನ್ನ ಸಹಿಸ್ಲಿಕ್ಕಾಗದೆ ಏನು ಮಾಡ್ಲ ತಾಯಿ ಅಂದ್ರೆ, ತನ್ನ ನೆರಳಿಗೆ ಜೀವ ತುಂಬಿ ಛಾಯಾದೇವಿ ಅಂತ ಅಲ್ಲಿ ಬಿಟ್ಟು ಹೊರಟೋದ್ಲು. ಇವಳೇ ನನ್ನ ನಿಜ ಪತ್ನಿ ಅಂತ ತಿಳಿದು ಭಗವಾನ್ ಸೂರ್ಯದೇವ ಛಾಯಾದೇವಿಯೊಡನಾಡೆ ಸಂಸಾರ ಮಾಡ್ಲಿಕ್ಕೆ ಅವಳ ಗರ್ಭದಲ್ಲಿ ಹುಟ್ಟಿದವನೇ ಶನಿ. ಈಶ್ವರಾಂಶ ಸಂಭೂತನಾದ್ರಿಂದ ಶನೇಶ್ವರ ಅಂತ ಕರೆದ್ರು. ಸೂರ್ಯದೇವನು ಛಾಯಾದೇವಿಯನ್ನು ತನ್ನ ಪತ್ನಿ ಎಂದುಕೊಂಡಿದ್ದ. ಆದ್ರೆ ಆಮೇಲೆ ಗೊತ್ತಾಯ್ತು ಇವಳು ನನ್ನ ನಿಜವಾದ ಪತ್ನಿ ಅಲ್ಲ ಅಂತ. ಯಾವಾಗ ಗೊತ್ತಾಯಿತೋ ಆ ಛಾಯಾದೇವಿಯನ್ನು ದೂರ ಮಾಡಿಬಿಟ್ಟ. ದೇವತೆಗಳು ಅಪಮಾನ ಮಾಡಿಬಿಟ್ರು. ಇವರನ್ನು ನೋಡಿ ನಕ್ಕರು. ನನ್ನ ತಾಯಿಗೆ ಅಪಮಾನವಾಯ್ತಲ್ಲ ಅಂತೇಳಿ ಶನಿ ಘೋರವಾದ ತಪಸ್ಸು ಮಾಡ್ದ. ಎಂತ ತಪಸ್ಸು ಅಂದ್ರೆ, ಅವನ ತಪಶಕ್ತಿಗೆ 7 ಲೋಕಗಳೇ ಉರಿಯಲಾರಂಭಿಸಿದವು. ಆ ಕಂದನ ತಪಸ್ಸಿನ ಕ್ರೂರತೆಯನ್ನು ಅರಿತಂತಹ ದೇವಾನುದೇವತೆಗಳು ಬಂದು ಹೇಳ್ತಾರಪ್ಪ, ನೀನು ಈ ತಪಸ್ಸನ್ನ ನಿಲ್ಲಿಸು. ಇಲ್ಲಿಗೆ ನೀನು ಈ ತಪಸ್ಸು ನಿಲ್ಲಿಸ್ಲಿಲ್ಲ ಅಂದ್ರೆ ಲೋಕವೇ ಸುಟ್ಟೀತು. ನಿನಗೇನು ವರ ಬೇಕು ಕೇಳು ಅಂದ್ರು. ಅದಕ್ಕೆ ಅವನು ಕೇಳ್ತಾನೆ ಶನೀಶ್ವರ ಏನಂತ, ಒಂದಿಡೀ ಯುಗವನ್ನ ನಾನು ಆಳ್ಬೇಕಂತ ಶಕ್ತಿ ಕೊಡಿ ಅಂತ ಕೇಳಿದ. ಯಾರು ನನ್ನನ್ನು ನನ್ನ ತಾಯಿಯನ್ನು ನೋಡಿ ಅಪಮಾನ ಮಾಡಿ ನಕ್ಕರೋ ಅವರೆಲ್ಲ ನನ್ನ ಮುಂದೆ ತಲೆ ತಗ್ಗಿಸಬೇಕು. ಕಲಿಯುಗದೊಳಗೆ ಮಾನವನ ಜನ್ಮ ರಾಶಿಯಲ್ಲಿ ನಾನು ಆಡಿದ್ದೆ ಆಟ. ಯಾವ ಕುಲದೇವರು ನನ್ನ ಮುಂದೆ ಬರಕೂಡದು. ಇಂಥ ವರ ಬೇಕು ಅಂದವನು. ಆಗ ದೇವಾನುದೇವತೆಗಳೆಲ್ಲ ಸೇರಿ ಶನಿದೇವನಿಗೆ ದಿವ್ಯವಾದ ವರವನ್ನು ಕೊಟ್ಟರು. ಅಪ್ಪ, ಯಾರ ಜನ್ಮರಾಶಿಯಲ್ಲಿ ನೀನಿದ್ರು ನಾವೇನೂ ನಿನ್ನ ತೊಂದರೆ ಕೊಡೋದಿಲ್ಲ. ನೀನಿರುವ ತನಕ ನಮ್ಮ ಶಕ್ತಿ ಯಾವುದಿದ್ರು ಕ್ಷೀಣವೇ ಅಂತ ವರ ಕೊಟ್ಟರು. ಅದಕ್ಕೆ ದಿವ್ಯವಾದ ಶಕ್ತಿ ಬಂತು ಸ್ವಾಮಿ ಅವನಿಗೆ. ಹುಟ್ಟುತ್ತಾ ತಂದೆಗೆ ಕಷ್ಟ ಕೊಟ್ಟ, ಬೆಳೆಯುತ್ತಾ ಗುರುವನ್ನು ಕಾಡಿದ, ತ್ರಿಮೂರ್ತಿಗಳ ಜನ್ಮರಾಶಿ ಪ್ರವೇಶ ಮಾಡಿದ, ಅಷ್ಟದಿಕ್ಪಾಲಕರ ದಿಕ್ಕು ಕೆಡಿಸಿದ, ಮಿಕ್ಕುಳಿದ ನವಗ್ರಹಗಳನ್ನು ಪರಿತಪಿಸುವಂತೆ ಮಾಡಿದ. ಈ ಧರೆಯನ್ನಾಳಿದಂತ ಹರಿಶ್ಚಂದ್ರ, ಪುರೂರವ, ಮಹಂದಾತ, ಸತ್ಯವ್ರತರಾದಿಯಾಗಿ ರಾಮ ಪಿತನಾದಂಥ ದಶರಥನಿಗೂ ಬಿಡದೆ ಕಾಡಿದ, ರಾಮನ ವನವಾಸ ಮಾಡಿಸಿದ, ಧರ್ಮರಾಜನಿಗೆ ಕಷ್ಟ ಕೊಟ್ಟ ಇವನು ಶನೇಶ್ವರ ಅಂದ. ಇಷ್ಟೆಲ್ಲವನ್ನು ಮೌನವಾಗಿ ಕೇಳುತ್ತಾ ಕುಳಿತಿದ್ದ ವಿಕ್ರಮ ಹೇಳುತ್ತಿದ್ದಾನೆ, ಪಂಡಿತೋತ್ತಮ, ನೀನೇನು ತಿಳಿದು ಮಾತನಾಡುತ್ತಿದ್ದೀಯೋ ತಿಳುವಳಿಕೆ ಇಲ್ಲದೆ ಮಾತಾಡ್ತಿದ್ದೀಯಪ್ಪ. ಸಾಮಾನ್ಯ ಪ್ರಜೆಯೊಬ್ಬ ನುಡಿದಿದ್ದರೆ ತಿಳಿಯದವನೆಂದು ಸುಮ್ಮನಿರುತ್ತಿದ್ದೆ ನಾನು. ಆದರೆ ನೀನು ವೇದಾಂಗ ಪಂಡಿತ, ವೇದ ಉಪನಿಷತ್ತು ಪುರಾಣವನ್ನ ತಿಳಿದು ಅರಿತು ಬಾಳಿದವನು, ಅಭ್ಯಾಸ ಮಾಡಿದವನು.
ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆವನು ದೇವನಾಗಲಿ ಮಾನವನಾಗಲಿ ಗರುಡ ಗಂಧರ್ವ ಕಿನ್ನರ ಕಿಂಪುರುಷನಾಗಲಿ ಅವನು ಅಸಭ್ಯನೇ ಹೊರತು ದೇವನಾಗಲು ಸಾಧ್ಯವಿಲ್ಲ. ಅಂತಹುದರಲ್ಲಿ ಏನೋ ಬಹಳ ದೊಡ್ಡವನು ಅಂತ ಹೊಗಳ್ತಾ ಇದೆಯಲ್ಲ, ಆ ನಿನ್ನ ಶನಿ ಎಂತಾವನೆಂತಾವನೋ, ಆ ಶನಿ ದೇವ ಎಂತಾವನೆಂತಾವನೋ. ಹುಟ್ಟೂತ ತಂದೆಗೆ ಕಷ್ಟವ ಕೊಟ್ಟವನು, ಹುಟ್ಟೂತ ತಂದೆಗೆ ಕಷ್ಟವ ಕೊಟ್ಟವನು ಎಂತಾವನೆಂತಾವನೋ, ಆ ಶನಿ ದೇವ ಎಂತಾವನೆಂತಾವನೋ. ಗುರುವನು ಕಾಡಿದ ದ್ರೋಹಿಯ ನಾನು, ಗುರುವನು ಕಾಡಿದ ದ್ರೋಹಿಯವನು ಎಂತಾವನೆಂತಾವನೋ, ಆ ಶನಿ ರಾಜ ಎಂತಾವನೆಂತಾವನೋ. ವಿಪ್ರೋತ್ತಮ ಧರ್ಮಶಾಸ್ತ್ರಗಳಿಗೆ ವಿರುದ್ಧವಾಗಿ ನಡೆವನನ್ನು ಶಿಕ್ಷಿಸಬೇಕೇ ಹೊರತು ಪೂಜಿಸಬಾರದು. ನನ್ನ ರಾಜ್ಯದಲ್ಲಿ ಯಾವೊಬ್ಬ ಪ್ರಜೆಯಾದರೂ ಮತ್ತೊಬ್ಬರನ್ನು ಕಾಡಿಸುತ್ತಾನೆ ಎಂದಿದ್ರೆ ಅವನ ಕಾಡುಗಟ್ಟುತ್ತಾ ಇದ್ದೆ, ಮತ್ತೊಬ್ಬರಿಗೆ ಅನ್ಯಾಯವೆಸಗುತ್ತಾನೆ ಅಂದ್ರೆ ಅನ್ನವಿಲ್ಲದೆ ಅನಿಸ್ತಾ ಇದ್ದೆ, ಎತ್ತವನಿಗೆ ಕಷ್ಟ ಕೊಟ್ಟವನ ಕೈ ಕಡಿಸುತ್ತಿದ್ದೆ, ಪರರ ಪೀಡಿಸುವವನ ಕಾಲು ಕತ್ತರಿಸ್ತಾಗ್ತಾ ಇದ್ದೆ. ಅವನನ್ನ ನೀನು ದೇವರು ಅಂತೀಯಲ್ಲಯ್ಯ, ಯಾರೋ ಅವನ ದೇವರು? ಎಚ್ಚರ! ಇನ್ನೊಂದು ಬಾರಿ ಈ ನನ್ನ ತುಂಬಿದ ಸಭೆಯಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತುವಿಗೆ ಪೂಜೆಯ ಹೊರತು ಆ ನಿನ್ನ ನೀಚ ಶನಿಗಲ್ಲ. ಇನ್ನೊಂದು ಬಾರಿ ಅವನ ಹೆಸರು ಎತ್ತಿದೆಯೋ ನಿನ್ನ ನಾಲಿಗೆ ಸೀಳು ಬಿಡುತ್ತೇನೆ ಎನ್ನುತ್ತಿದ್ದರೆ ಅತ್ತ ಗಗನ ಮಾರ್ಗದಲ್ಲೇ ವಿಮಾನಗಳು ತಾ ಕುಳಿತು ಸಾಗುತ್ತಿದ್ದ ನೀಲವರ್ಣ ವಿಕ್ರಮನಾಡಿದ ನುಡಿಯ ಕೇಳಿ, ವಿಕ್ರಮನಾಡಿದ ನುಡಿಯ ಕೇಳಿ ಜಾಗೃತನಾದ ಕಲಿಯುಗ ಬರದ ಶನೇಶ್ವರ, ಜಾಗೃತನಾದ ಕಲಿಯುಗ ಬರದ ಶನೇಶ್ವರ. ಯಾರ ದುರಾತ್ಮ ಜರಿಯುತ್ತಲಿರುವ, ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸಿ ನಿಲ್ವ, ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸಿ ನಿಲ್ವ. ದುರುಳ ಮೂರ್ಖ ಬಿಡುವೆನ ಮೂರ್ಖನೆಲ್ಲ, ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸುವ. ದುರ್ಬಲ ಮಾನವ ನೀನು ಈ ದೇವನನ್ನು ನಿಂದಿಸಬಹುದೇ? ದುರ್ಬಲ ಮಾನವ ನೀನು ಈ ದೇವನನ್ನು ನಿಂದಿಸಬಹುದೇ? ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸುವ, ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸುವ, ಯಾರ ದುರಾತ್ಮ ಜರಿಯುತ್ತಲಿರುವ ಈ ವಿಧಿಯನ್ನು ಎದುರಿಸುವ. ಎಲ್ಲ ದುರಾತ್ಮ ಸಕಲವನ್ನು ತಿಳಿದ ರಾಜನೊಬ್ಬ ಭೂಲೋಕದಲ್ಲಿ ಕುಳಿತು ದುರ್ಮದಾಂಧನಾಗಿ ವಿಧಿಯ ಸಂಕಲ್ಪವನ್ನು ವಿಮರ್ಶೆ ಮಾಡುತ್ತಿದ್ದರೆ ಸುತ್ತ ಕುಳಿತು ನೋಡುತ್ತಾ ನಗುತ್ತಿರುವ ಮತಾಂಧರೇ, ಮಿಕ್ಕುಳಿದ ದೇವತೆಗಳೇ, ಈ ಶನಿಯ ಪ್ರಭಾವವನ್ನು ಅರಿತು ಅರಿತು ಅವಿವೇಕಿಗಳಂತೆ ವರ್ತನೆ ಮಾಡುತ್ತಿರುವೆರಾ? ಯಾರವನು? ಮಾಳವಾಧಿಪತಿ ಉಜ್ಜಯಿನಿ ಪ್ರದರ್ಶು ವಿಕ್ರಮ ಭೂಪಾಲ, ನಿನಗಿಷ್ಟು ಸೊಕ್ಕೇನೋ ಮತಾಂಧ? ಶನಿದೇವನ ಸಂಕಲ್ಪವನ್ನು ವಿಮರ್ಶೆ ನುಡಿಯಲು ಮಿಕ್ಕುಳಿದ ದೇವತೆಗಳೇ ಬೆಚ್ಚಿ ಬೀಳುತ್ತಿರುವಾಗ
ಮಿಕ್ಕುಳಿದ ನವಗ್ರಹಗಳೇ ನನ್ನ ಅಡ್ಡಬರಲು ಎದುರುತ್ತಿರುವಾಗ, ಅಷ್ಟದಿಕ್ಪಾಲಕರೇ ನನ್ನನ್ನು ಕಂಡು ಅಂಜುತ್ತಿರುವಾಗ, ತ್ರಿಮೂರ್ತಿಗಳೇ ನನ್ನ ಮುಂದೆ ತಲೆಬಾಗುವಾಗ, ಯಾಕಶ್ಚಿತ್ ನರ ಹುಳುವೆ ನಿನಗಿಷ್ಟು ಸೊಕ್ಕೇನೋ ನರಾದಮ ಎನ್ನುತ್ತಾ ತರಗಿಳಿದು ಬಂದ ಭಗವಂತ ವಾಹನವನೇರಿ ತರಗಿಳಿದು ಬಂದ ಭಗವಂತ ಗ್ರಂಥ ವಾಹನವನೇರಿ ಚತುರ್ಭುಜ ದಾರಿ ಬಂದ ನೀಲವರ್ಣತ ಬಂದ ಚತುರ್ಭುಜ ದಾರಿ ಬಂದ ನೀಲವರ್ಣತ ಬಂದ ದಣ ನಿಳಿದು ದರೆಗೆ ಬಂದನು ತೇಜಾಸಲಿದೇವ ತಣದಿಣ ನಿಳಿದು ದರೆಗೆ ಬಂದನು ತೇಜಾಸಲಿದೇವ 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 ಸಿಡಿಲಿನಂತೆ ಆರ್ಭಡಿಸುತ್ತಾ ಮಿಂಚಿನಂತೆ ಕೋರೈಸುತ್ತಾ ಹುಣ್ಣಿಮೆಯಂದು ಉಕ್ಕುವ ಸಾಗರದಂತೆ ದುತ್ತನೆ ಪ್ರತ್ಯಕ್ಷನಾದ ಶ್ರೀದೇವರ ಪಾದಕ್ಕೆ ಗೋವಿಂದ. ಭಗವಂತನ ದಿವ್ಯ ರೂಪ ಕಂಡು ಬೆಚ್ಚಿತು ಉಜ್ಜಯಿನಿ ಪಟ್ಟಣ. ದಿಕ್ಕಾಪಾಲಾಗಿ ಓಡಿದರು ಪ್ರಜೆಗಳು. ನಿಂತಲ್ಲಿ ಶಿಲೆಗಳಂತಾದರೂ ಕೆಲವರು. ದಿವ್ಯವಾದ ಭಗವಂತನ ರೂಪವನ್ನು ಕಂಡು ಆ ರಾಜ ವಿಕ್ರಮ ಮೆಲ್ಲನೆ ಕೆಳಗಿಳಿದು ಬಂದು ಕರ ಜೋಡಿಸಿ, ಹೇ ದಿವ್ಯ ರೂಪವೇ, ಯಾರು ನೀನು? ಇದ್ದಕ್ಕಿದ್ದಂತೆ ಬಂದು ನನ್ನ ಸಭಾಸ್ಥಾನದಲ್ಲಿ ಪ್ರತ್ಯಕ್ಷನಾದೇ ಅಲ್ಲ. ನೀನೇನು ರಕ್ಕಸನೇ, ದೇವನೇ, ಗಂಧರ್ವನೇ, ಯಾರು? ನಕ್ಕ ಭಗವಂತ ವಿಕ್ರಮ, ಯಾರು ನೀನು ಎನ್ನುತ್ತಿರುವೆಯ? ಅನ್ನಮದ ಅಧಿಕಾರ ಮದ ಲೋಲುಪ್ತತೆಯಿಂದ ಬೆಳಗುತ್ತ ಯಾರು? ಯಾರವನು ಶನಿ? ಯಾರಿಗೆ ಕಷ್ಟ ಕೊಟ್ಟ? ತಂದೆಯನ್ನು ಕಾಡಿಸಿದ, ಗುರುವನ್ನು ನೋಯಿಸಿದ, ಅವನಾವ ದೇವರೋ ಎನ್ನುತ್ತಿದ್ದೆಯಲ್ಲ. ರವಿನಂದನ ಛಾಯಾಗರ್ಭಾಂಶ ಸಂಭೂತ ಕಲಿಯುಗದ ಅಧಿದೈವ ಶನೇಶ್ವರನು ನಾನು. ಒಂದಾಕ್ಷಣವೇ ನಿಂತ ಸ್ಥಳ ನಡುಗಿ ಹೋಯಿತು. ಕರ ಜೋಡಿಸಿ ಕೆಳಗೆ ಕುಳಿತ, ಹೇ ಭಗವಂತ, ಅಯ್ಯ, ಅಲ್ಪಮತಿಯ ಮಾನವ ನಾನು, ದಿವ್ಯಾತ್ಮನಾದ ದೇವನೇನು. ಸಮಯ ಸಮಯದ ಪರಿವಿಲ್ಲದೆ, ಕೆಟ್ಟ ಸಮಯ ಒಂದರ ಅರಿವಿಲ್ಲದೆ ನಾನು ನುಡಿದನೆಂಬುದು ನಿಜವೇ ಸ್ವಾಮಿ. ಆದರೆ ನಾನು ಮಾತನಾಡಿದ್ದು ಧರ್ಮಕ್ಕೆ ವಿರುದ್ಧವಲ್ಲ. ರಾಜನಾಗಿ ನನ್ನ ಧರ್ಮ ಅದು. ತಂದೆಗೆ ಕಷ್ಟ ಕೊಟ್ಟ ಮೇಲೆ ಅದಂತ ದೇವರು ಎಂದೆ. ತಪ್ಪೇನಲ್ಲಯ್ಯ, ತಪ್ಪೇ. ಕಲಿಸಿದ ಗುರುವನ್ನು ಕಾಡುವನು ವಿಧೇಯ ಶಿಷ್ಯನೇ ಎಂದೆ. ತಪ್ಪೇ ಪರಮಾತ್ಮ. ಅದಕ್ಕಿಷ್ಟು ಕೋಪವೇ? ಎಲ್ಲಾ ಭಂಡ ವಿಕ್ರಮ, ತಪ್ಪು ಮಾಡಿಯೂ ಸಮರ್ಥನೆ ಮಾಡುತ್ತಿರುವೆಯ? ತಂದೆಗೇಕೆ ಕಷ್ಟ ಕೊಟ್ಟ ಎಂದು ಕೇಳುತ್ತಿರುವ ನೀನು, ತಂದೆ ಏನು ತಪ್ಪು ಮಾಡ್ದ ಎಂದು ಅರಿತಿರುವೇನೋ ವಿವೇಕಿ? ಅರಿತಿರುವೆಯಾ? ಎತ್ತ ಮಗನ ಮೈಬಣ್ಣ ನೋಡಿ ಕಪ್ಪೆಂದು ಜರಿದದ್ದು ಅಪರಾಧವಲ್ಲವೇನೋ? ನಾನು ಗುರುವೆಂಬ ಗರ್ವ ತೋರಿದ ಬೃಹಸ್ಪತಾಚಾರ್ಯದು ತಪ್ಪಲ್ಲವೇನೋ? ಹೇ ವಿಕ್ರಮ, ಅಧಿಕಾರ ದಂಡವನ್ನಿಡಿದು ಸಿಂಹಾಸನದಲ್ಲಿ ಕುಳಿತು ಮಗನಿಗೊಂದು ನ್ಯಾಯ, ಮಂತ್ರಿಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯ ಮಾಡಲು ನಾನೇನು ನಿನ್ನಂತ ನರಾಧಮನೇನೋ? ನಾನು ದೇವ, ಕಲಿಯುಗದ ಅಧಿದೈವ. ಪುತ್ರನಾಗಲಿ, ಮಿತ್ರನಾಗಲಿ, ಬಂಧು ಬಾಂಧವನಾಗಲಿ, ವಿದ್ಯೆ ಕಲಿಸಿದ ಗುರುವಾಗಲಿ, ಎತ್ತ ತಂದೆಯಾಗಲಿ, ತಾಯಿಯಾಗಲಿ, ನಾನೆಂದು ಮೆರೆದವರ ಮದವನ್ನು ಮಟ್ಟ ಹಾಕುವುದೇ ನನ್ನ ಧರ್ಮ. ಎಲ್ಲಾ ವಿಕ್ರಮ, ನನ್ನನ್ನು ಜರಿದು ಭೂಲೋಕದಲ್ಲೇ ನರಕದ ಮಾರ್ಗ ಮಾಡಿಕೊಂಡ ನೀನು. ಕೇಳುತ್ತಿರೋ, 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 ನಾಡ ಬಿಡಿಸಿ ಕಾಡಿ ಗಟ್ಟಿ ಕಾಡುವೆನು ನಿನ್ನ. ನಾಡ ಬಿಡಿಸಿ ಕಾಡಿ ಗಟ್ಟಿ ಕಾಡುವೆನು ನಿನ್ನ. ಅನ್ನ ನೀರಿಗಾಗಿ ಅಲಸಿತಿರುವೆ
ಮತದಿಂದ ಮೆರೆಯುತ್ತಿರುವ ನಿನ್ನನ್ನು ನಾಡ ಬಿಡಿಸಿ ಕಾಡಿಗಟ್ಟಿ ಅನ್ನಕ್ಕಾಗಿ ಎಲೆಸುತ್ತೇನೆ. ಅಧಿಕಾರ ಮತದಿಂದ ಗರ್ವಿತನಾಗಿ ಮೆರೆಯುತ್ತಿರುವ ನಿನ್ನನ್ನು ಕಳ್ಳನೆನಿಸಿ ಆಳಿಸುತ್ತೇನೆ. ನನ್ನನ್ನು ಜರಿದು ತಟ್ಟಿದ ಕೈಗಳನ್ನು, ಮದ ತುಂಬಿದ ದೇಹವತ್ತೈ ನಿನ್ನ ಕಾಲುಗಳನ್ನು ಕತ್ತರಿಸಿ ನೆತ್ತರ ಮಡುವಲ್ಲಿ ಉರುಳಾಡಿಸಿ ಈ ಬದುಕಲ್ಲಿ ನನ್ನ ಅಣ್ಣನಿಗಿಂತ ಮಿಗಿಲಾದ ನರಕವನ್ನು ನಿನಗೆ ತೋರದಿದ್ದರೆ ಆ ಛಾಯಾ ಗರ್ಭಾಂಶ ಸಂಭೂತನಲ್ಲ ವಿಕ್ರಮ. ನಿನ್ನ ಸುಖದ ದಿನಗಳು ಮುಗಿಯಿತು ಕೇಳು. ಒಂದಲ್ಲ ಎರಡಲ್ಲ 7.5 ವರ್ಷ ನಿನ್ನ ಜನ್ಮರಾಶಿ ಪ್ರವೇಶ ಮಾಡಿ ಪರವಾರದ ಕಷ್ಟ ಕೋಟಲಗಳಿಗೆ ಈಡು ಮಾಡಿ ನಿನ್ನ ಬದುಕನ್ನು ದುರಂತ ಮಾಡದಿದ್ದರೆ ನಾ ರವಿನಂದನನಲ್ಲ ಕೇಳೋ ಎನ್ನುತ್ತಿದ್ದಂತೆ ಓಡಿ ಬಂದ ವಿಕ್ರಮ ಅಂಗಲಾಚಿದಾಯ. ಜರಿದನಯ್ಯೋ ಮೂಢಮತಿ ಉಳ್ಳವನಾಗಿ, ಸಮಯದ ಅರಿವಿಲ್ಲದ ಮಂದಮತಿ ನಾನಾಗಿ, ಮುನಿದರೆ ನೀನು ಉಳಿವೆನೆ ನಾನು, ಕೃಪೆ ಮಾಡೋ ಮನ್ನಿಸೋ ಖಗವಾಹನ ಕಲಿಪುರುಷ. ಮುನಿದರೆ ನೀನು ಉಳಿವೆನೆ ನಾನು, ಮುನಿದರೆ ನೀನು ಉಳಿವೆನೆ ನಾನು, ಮನ್ನಿಸೋ ನಲ್ಲ ಮಹದೇವ ಸ್ವಾಮಿ ಶನಿದೇವ ಪರಮಾತ್ಮ. ಅರಿಯದೆ ನಿನ್ನ ಅವಿವೇಕಿಯಾದೆ, ಮಹಿಮೆಯ ತಿಳಿಯದ ಮೂಢನಾದೆ ದೇವಾ. ಶನಿದೇವ ಪರಮಾತ್ಮ, ಅರಿಯದೆ ನಿನ್ನ ಅವಿವೇಕಿಯಾದೆ, ತಿಳಿಯದೆ ಮಹಿಮೆಯ ಮೂಢನಾದೆ, ಕರುಣಿಸ ಸ್ವಾಮಿ ಖಗವಾಹನನೇ ಕೋಪವ ಮಾಡದೆ ಶನಿದೇವ. ನೀ ಕೈ ಬಿಟ್ಟರೆ ಉಳಿವೆನೆ ನಾನು, ಕಾಯೋ ಮಹಾನುಭಾವ ದೇವಾ ಶನಿದೇವ. ನನ್ನದು ಅನಂತ ಅಪರಾಧವಾಯಿತು, ಮನ್ನಿಸು ಎಂದು ಅನವರತ ಬೇಡಿಕೊಂಡರು. ಕೋಪೋದಿಕ್ತನಾದ ಪರಮಾತ್ಮ ಶಪಥಗೈದು 7.5 ವರ್ಷ ಬಿಡದೆ ಕಾಡುತ್ತೇನೆಂದು ಹಠದೊಟ್ಟು ಅದೃಶ್ಯನಾಗಿದ್ದಾನೆ ಭಗವಾನ್. ಹೃದಯೇವರ ಪಾದಕ್ಕೆ ಗೋವಿಂದ, ಛಾಯಾನಂದನ ಪಾದಕ್ಕೆ ಗೋವಿಂದ.